ಸರ್, ಇವತ್ತು ಬೆಳಗಿನ ಜಾವ ಹಾಲು ಕೊಡುವಂತ ಹಸುವಿನ ಕೆಚ್ಚಲಿಗೆ ಚಾಕುವನ್ನು ಹಾಕಿ ವಿಕೃತಿಯನ್ನು ಮೆರೆದಿದ್ದಾರೆ ಸರ್. ಈ ಹಸುಗಳು ಹಿಂದೆ ಕೂಡ ಪ್ರತಿಭಟನೆಗೆ ಹೋಗಿದ್ವಂತೆ, ಯಾವುದೋ ಒಂದು ಹಸುವಿನ ಆಸ್ಪತ್ರೆಯನ್ನು ಉಳಿಸುವಂತ ಹೋರಾಟದಲ್ಲಿ ಕರ್ಣ ಅವರು ಭಾಗಿಯಾಗಿದ್ರು ಅಂತ. ನಾವೆಲ್ಲ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಂತೂ ಗೋಪೂಜೆ ಅನ್ನೋದು ನಮಗೆ ಬಹಳ ಪವಿತ್ರ. ಸಂಕ್ರಾಂತಿಯಲ್ಲಿ ನಾವೆಲ್ಲರೂ ಕೂಡ, ನಾವು ಸಣ್ಣ ಹುಡುಗರಿದ್ದಾಗ ಹಸುವಿಗೆಲ್ಲ ಸಿಂಗಾರ ಮಾಡಿ ನಾವು ಕಿಚ್ಚಾಯಿಸುವಂಥದ್ದು ಇದೆಲ್ಲ ಮಾಡ್ತಾ ಇದ್ರಿ. ಈ ಸರ್ಕಾರ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮೊನ್ನೆ ನ್ಯೂ ಇಯರ್ ಗಿಫ್ಟ್ ಆಗಿ ಬೆಲೆ ಏರಿಕೆ ಮಾಡಿದ್ರು, ಬಸ್ ದರ. ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಕುಯ್ದಂತ ಒಂದು ಜಿಹಾದಿ ಮನಸ್ಸುಗಳು, ಈ ಜಿಹಾದಿ ಮನಸ್ಸುಗಳು ನಾವು ನೋಡ್ತಾ ಇದ್ದೀವಿ. ಯಾರೂ ಕೂಡ ನಾನೆಂದು ಕಂಡು ಕೇಳಿರಲೇ ಇಲ್ಲ. ಇದು ಫಸ್ಟ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ತರದ ಒಂದು ಘಟನೆ ನೋಡ್ತಾ ಇರೋಂಥದ್ದು. ಇದು ಜಿಹಾದಿ ಮನಸ್ಸಿಲ್ಲ ಅಂದ್ರೆ ಇವ್ರು ಯಾರು ಹಿಂಗೆ ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಹಾಲು ಕೊಡುವಂತ ಕೆಚ್ಚಲನ್ನೇ ಕೊಯ್ದಿದ್ದಾರೆ. ನಮ್ಮ ಕರ್ಣ ಅವರು ಒಬ್ಬ RSS ಕಾರ್ಯಕರ್ತ, ಹಿಂದೂ ಸಂಘಟನೆಯಲ್ಲಿ ಹೋರಾಟ. ಈ ಆಸ್ಪತ್ರೆ ಏನಿದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ಪತ್ರೆ, ಇದು ದನದ ಆಸ್ಪತ್ರೆ. ಇವತ್ತಲ್ಲ, 100 ವರ್ಷಗಳಿಂದ ಇದೆ, ಬ್ರಿಟಿಷರ ಕಾಲದಿಂದನೂ ಇದೆ. ಅದು ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಿ ನಮ್ಮ PC ಮೋಹನ್ ಅವರು, ನಮ್ಮ ಲೋಕಸಭಾ ಸದಸ್ಯರು, ನಮ್ಮೆಲ್ಲಾ ಕಾರ್ಯಕರ್ತರ ಆಸ್ಪತ್ರೆ. ಅದನ್ನು ಒಕ್ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು. ನಾವು ಹೋರಾಟ ಮಾಡಿ ಕೊನೆಗೆ ಸರ್ಕಾರ ನಮಗೆ ಇದಕ್ಕೆ ಅನುಮತಿ ಕೊಡಲಿಲ್ಲ. ಅವರು ಒಕ್ಬೋರ್ಡೆ ಅಂತಾನೆ ಇದ್ರು. ಆದರೆ ನಾವು ಕೋರ್ಟ್ ಮುಖಾಂತರ ಅದನ್ನ ಸ್ಟೇ ತಗೊಂಡಿದ್ದೀರಿ ಅಲ್ವಾ? ಕೋರ್ಟ್ ಮುಖಾಂತರ ಸ್ಟೇ ತಗೊಂಡು ಅದು ಆಸ್ಪತ್ರೆಯಾಗಿ ಪಶುಗಳ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಮಾಡಿ ಅವತ್ತು ಯಾವ ಪ್ರತಿಭಟನೆಯನ್ನ ಮಾಡಿದ್ರಿ, ಆ ಸಂದರ್ಭದಲ್ಲಿ ಈ ಹಸುಗಳೇ ಹೋಗಿದ್ದು. ಇವತ್ತು ಯಾವ ಕೆಚ್ಚಲನ್ನ ಕಟ್ ಮಾಡಿದರೆ ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ. ಒಂದಕ್ಕೆ ಕಾಲ್ ಕತ್ತರಿಸಿದ್ದಾರೆ, ಡ್ರ್ಯಾಗನ್ ಉಪಯೋಗ ಮಾಡಿದ್ದಾರೆ, ಮಚ್ಚುಗಳು ಉಪಯೋಗ ಮಾಡಿದ್ದಾರೆ. ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜ್ ಅನ್ನ ಈ ಸರ್ಕಾರ ಕೊಡ್ತಾ ಇದೆ? ಹಿಂದೂಗಳು ಈ ದೇಶದಲ್ಲಿ ಏನು ಬಾಳ್ಬೇಕು ಅಂತ ಇದ್ದಾರೋ ಇಲ್ಲ ಅಂತ, ಸಾರಿ, ಈ ರಾಜ್ಯದಲ್ಲಿ ಒಂಥರ 2ನೇ ದರ್ಜೆಯ ಒಂದು ಜನನಾಗಿ ನೋಡುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರಿ. ಇದು ಕಾಂಗ್ರೆಸ್ ಅವರು ಮಾತೆತ್ತರೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಏನ್ ದೇವಸ್ಥಾನಗಳಿಗೆ ಹೋಗಿದ್ದೆ ಹೋಮ ಮಾಡಿದ್ದು ಅದೆಲ್ಲ ನಾಟಕ. ನಂಬೇಡಿ ಇವ್ರನ್ನೆಲ್ಲ ನಾಟಕ. ಓಟ್ಗೋಸ್ಕರ ಇವರೆಲ್ಲ ಈ ನಾಟಕಗಳನ್ನ ಆಡ್ತಾರೆ. ಇವರು ಓಟ್ಗೋಸ್ಕರ ನೋಡಿ ಇವತ್ತಾಗ್ತಾ ಇದೆಯಲ್ಲ ಘಟನೆ. ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರ? ಯಾರು ಮಾಡಿಲ್ಲ. ಅವ್ರಿಗೆ ಏನೇ ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂತದ್ದು ಒಂದು ಇದರ ಕೃತ್ಯ. ಇದು ಅದನ್ನ ಗೋವುಗಳ ಮೇಲೆ ತೀರ್ಸ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಭಯ ಬೀಳ್ಸಕ್ಕೆ ಗೋವುಗಳ ಮೇಲೆ ತೀರ್ಸ್ಕೊಂಡಿದ್ದಾರೆ. ಇದು ಜಿಹಾದಿಯ ಕೃತ್ಯ. ಇದನ್ನ ನಾನು ಬಲವಾಗಿ ಖಂಡಿಸ್ತೀನಿ. ಇದು ಈ ತರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸಬೇಕು? ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು? ಸರ್ಕಾರ ಏನಾನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಕರಾಳ ಸಂಕ್ರಾಂತಿಯನ್ನು ಮಾಡ್ತೀರಿ. ಇದನ್ನ ನಾವು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಇದಕ್ಕೆ ಉಗ್ರ ಹೋರಾಟಗಳನ್ನ ನಾವು ಮಾಡ್ತೀರಿ. ಹಿಂದೂಗಳು ಅಷ್ಟೇ ಎಚ್ಚರಗೊಳ್ಬೇಕು. ಇಲ್ಲ ಅಂದ್ರೆ ಬದುಕಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾನು ಬಂದ ಕಾರ್ಯಕರ್ತರು ಹೇಳಿದೆ, ನೀವು CCTV ಕ್ಯಾಮೆರಾ ಹಾಕಿದ್ರೆ ಸಾಕಂತೆ, ಮಾರನೇ ದಿನ ಒಂದೂ ಇರಲ್ಲಂತೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಇಲ್ಲಿ ಒಂದು ರೀತಿ ಭಯೋತ್ಪಾದಕ ಕೃತ್ಯ ಮಾಡೋದು ಯಾರು ಬರಬಾರ್ದು, ರೌಡಿಗಳು ಯಾರು ಕಾಣಿಸಬಾರ್ದು ಆ CCTV ಕ್ಯಾಮೆರಾದಲ್ಲಿ. ಈ ತರದ ಒಂದು ಚಟುವಟಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಆಸ್ಪತ್ರೆ ಉಳಿಸುವಂತಹ ಹೋರಾಟದಲ್ಲಿ ಹಸುಗಳು ಭಾಗಿಯಾಗಿತ್ತು ಅಂತೇಳಿ ಹಸುಗಳನ್ನ ಕೆಚ್ಚಲನ್ನ ಕಟ್ ಮಾಡ್ಲಿಕ್ಕೆ ಮುಂದಾದ್ರೆ ಸಾಕಷ್ಟು ಜನ ಹಸುವಿನ ಮಾಲೀಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವರ ಪರಿಸ್ಥಿತಿ ಏನು ಸರ್? ಅವರಿಗೆ ಬೆದರಿಸುವಂತದ್ದು, ಎದುರಿಸುವಂತ ಒಂದು ಮುನ್ಸೂಚನೆನಾ ಸರ್? ಯಾರ್ಯಾರು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹಸುಗಳ ಕೆಚ್ಚಲನ್ನ ಕಟ್ ಮಾಡ್ತಾ ಇದ್ದೀರಿ, ಕಾಲ್ ಕಟ್ ಮಾಡಿದಿರಿ, ಮುಂದೆ ನಿಮ್ಗಿದೇ ಸ್ಥಿತಿ ಬರ್ತತೆ ಅನ್ನೋ ಎಚ್ಚರಿಕೆಯನ್ನ ಯಾರು ಅವತ್ತು ಹೋರಾಟ ಮಾಡಿದ್ರು. ಈ ಒಂದು ಆಸ್ಪತ್ರೆ, ಪಶು ಆಸ್ಪತ್ರೆ ಉಳಿಬೇಕು, ಇದು 100 ವರ್ಷ ಇತಿಹಾಸ ಇರತಕ್ಕಂಥದ್ದು ಅಂತ ಹೇಳಿ ಹೋರಾಟ ಮಾಡಿದ್ರು. ಅವರಿಗೆ ಬೆದರಿಕೆಯನ್ನ ಕೊಡುವಂತ ಸ್ಪಷ್ಟವಾದಂತ ಒಂದು
ಉದಾಹರಣೆಯನ್ನ ಇವತ್ತು ಕೊಟ್ಟಿದ್ದಾರೆ. ಕಿಡಿಗೇಡಿಗಳನ್ನು ಬಂಧಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೇನಾದರೂ ಕಮಿಷನರ್ ಜೊತೆ ಮಾತಾಡುವ? ನಾನು ಈಗ ನಮ್ಮ ACPನೂ ಬಂದಿದ್ದಾರೆ, ಬೆಳಗ್ಗೆನೂ ಫೋನ್ ಮಾಡಿದ್ರು ACP ಅವರು. ನಾನು ಹೇಳಿದ್ದೀನಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತೆಗೆಕೋ, ಇಲ್ಲ ಅಂದ್ರೆ ಇದು ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಅಂತ ಒಂದು ಪುಣ್ಯದ ಹಬ್ಬದಲ್ಲಿ ಹಸುಗಳನ್ನು ಪೂಜೆ ಮಾಡುವಂಥ ಹಬ್ಬದ ಹಸುವಿನ ಕೆಚ್ಚಲನ್ನೇ ಕಟ್ ಮಾಡ್ತಾರೆ ಈ ಜಿಹಾದಿಗಳು. ಅಂದರೆ ಇವ್ರನ್ನ ಯಾವ ರೀತಿ ನಾವು ಹೇಳಬೇಕು? ಈ ಸರ್ಕಾರಕ್ಕೆ ಯಾವ ರೀತಿ ಚೀಮಾರಿ ಹಾಕಬೇಕು? ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಗೌರವ ಇದೆಯಾ ಈ ಸರ್ಕಾರಕ್ಕೆ? ಬರಲ್ಲ ರೀ, ಅವ್ರಿಗೆ ನೋಡಿ ವೋಟ್ ಬೇಕಾದಾಗ ಬರ್ತಾರಷ್ಟೇ. ವೋಟ್ ಆದ್ಮೇಲೆ ಪತ್ತೆ ಇರಲ್ಲ ಈ ಕಡೆ. ದೇವಸ್ಥಾನಕ್ಕೆ ವೋಟ್ ಮುಂಚೆ ನೋಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ. ಯಾಕೆ? ವೋಟ್ ಬರಲಿ ಅಂತೇಳಿ. ಆಮೇಲೆ ಈ ತರ ಘಟನೆಗಳಿಗೆ ತಿರುಗು ನೋಡಲ್ಲ. ಇದು ಈ ಏರಿಯಾ ಒಂಥರ ಹೈಟೆಕ್ ಆಗ್ತಿದೆ ಅನ್ನೋಂಥದ್ದು ಸರ್. ಹಿಂದೆ ಈ ಏರಿಯಾ ತುಂಬಾ ಗಾಂಜಾ, ಸಣ್ಣ ಮಕ್ಕಳ ಕೈಯಲ್ಲಿಂದ ಹಿಡಿದು ದೊಡ್ಡವರಿಗೂ ಕೂಡ ಗಾಂಜಾ ಸಿಕ್ಕಿತ್ತು. ಈಗ ಗಾಂಜಾ ನಿಂತಿದೆ, ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ಗಳ ಮೊರೆ ಹೋಗ್ತಿದ್ದಾರೆ. 250 ರೂಪಾಯಿ ಸ್ಕೂಲ್ ಮಕ್ಕಳು ತೆಗೆದುಕೊಳ್ಳುವಂತ ಒಂದು ದುಸ್ಥಿತಿ ಎದುರಾಗಿದೆ ಈ ಏರಿಯಾದಲ್ಲಿ. ಸಂಜೆ ಆದ್ರೂ ತುಂಬಾ ಜನ ಇಲ್ಲಿ ನಾನು ವಿಧಾನಸಭೆಯಲ್ಲೂ ಮಾತಾಡಿದೆ. ಈ ಕ್ಯಾನ್ಸರ್ ಡ್ರಗ್ ಔಷಧಿ ಇದೆಯಲ್ಲ, ಅದು 30 ರೂಪಾಯಿ 40 ರೂಪಾಯಿ ಸಿಗ್ತದೆ. ಅದು ಕ್ಯಾನ್ಸರ್ ಪೇಷಂಟ್ ಕೊಡೋದು, ಅವ್ರಿಗೆ ನೋವನ್ನ ತಡ್ಕೊಳ್ಳೋವಂಥದ್ದಕ್ಕೆ, ನೋವನ್ನ ನಿವಾರ ಮಾಡೋಕ್ಕೆ ಕೊಡೋದು. ಔಷಧಿ ಅಂದಮೇಲೆ ಅದು ಕಡಿಮೆ ಬೆಲೆ ಸಿಗ್ತದೆ. ಅದೆಲ್ಲ ಇಲ್ಲಿ ಮಾರಾಟ ಆಗ್ತಾ ಇದೆ. ನಾನು ಅಸೆಂಬ್ಲಿಯಲ್ಲೇ ಮಾತಾಡಿದ್ದೀನಿ. ಸರ್ಕಾರ ಏನು ಕ್ರಮ ಇಲ್ಲ. ಆಗಿ ಮಾತಾಡಿ 1 ತಿಂಗಳಾಯ್ತು, ಒಬ್ಬರನ್ನು ಅದ್ರ ಬಗ್ಗೆ ಬಂಧಿಸಿಲ್ಲ, ಒಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. ನಾವು ಉದಾಹರಣೆ ಎಲ್ಲ ಕೊಟ್ಟೆ, ಜಯನಗರ ಆಸ್ಪತ್ರೆ ಉದಾಹರಣೆ ಕೊಟ್ಟೆ ನಾನು. ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ ಅಂಗಡಿಗಳು, ಪ್ರಿಸ್ಕ್ರಿಪ್ಷನ್ ಇಲ್ದೇ ಕೊಡ್ತಾರೆ. ಇಲ್ಲಿ ಎಲ್ಲ ಅಂಗಡಿಗಳು ಏನಿದೆಯಲ್ಲ ದಂಧೆ ಮಾಡ್ಕೊಂಬಿಟ್ಟವ್ರು. ಇಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲ ದಂಧೆ ಮಾಡ್ಕೊಂಡು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದು ಕೊಟ್ಟು ಸಾವಿರಾರು ಜನ ಯುವಕರಿಗೆ, ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಆ ಟ್ಯಾಬ್ಲೆಟ್ ತಗೊಳ್ಳೋಂತ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ಅವ್ರ ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ಇಷ್ಟಿದ್ರು ಕೂಡ ಶಾಸಕರು ನಾವೆಲ್ಲರೂ ಒಂದೇ ಅಂತ ಹೇಳ್ತಾರೆ. ಅದು ಊಟ ಇದುವರೆಗೂ ಅದೇ ಎಲ್ಲ ಒಂದೇ, ಯಾವಾಗ ಓಟ್ಗೆ ಬಂದಾಗ ಅಷ್ಟೇ. ಈಗ ಪತ್ತೆ ಇರಲ್ಲ ಅವ್ರು. ಸರ್, ಈಗ ಮಾಲೀಕರಿಗೆ ಏನಾದ್ರು ಪರಿಹಾರ ಸರ್ಕಾರ ಕಡೆಯಿಂದ ಏನೋ ಅಂತ? ಯಾಕಂದ್ರೆ 3 ಹಸುಗಳೀಗ ನೋಡಿ, ಅದು ಸುಮಾರು 20 ಲೀಟರ್, ಒಂದೊಂದು ಹಸುನು ಕೂಡ 20 ಲೀಟರ್ ಹಾಲು ಕೊಡ್ತಾ ಇತ್ತು. ಅದರಲ್ಲೇ ಜೀವನ ಅವರು. ನೋಡಿ ಹೇಗೆ ಎಲ್ಲ ಮೊಲೆನೆಲ್ಲ ಕುಯ್ದಾಕ್ಬಿಟ್ಟಿದ್ದಾರೆ. ಹಸುವಿನ ಮೊಲೆಗಳು ಕುಯ್ದಾಕಿದ್ದಾರೆ. ಒಂದು ಹಸುಗೆ ಕಾಲೇ ಕತ್ತರಿಸ್ಬಿಟ್ಟಿದ್ದಾರೆ. ಒಂದು ಹಸು ಬದುಕೋದೇ ಕಷ್ಟ ಇದೆ. ಇನ್ನು ಒಂದು ಹಸು ಬದುಕೋ ಅಂತ ಒಂದು ಸ್ಥಿತಿಯಲ್ಲೇ ಇಲ್ಲ. ಅಂದ್ರೆ ಇನ್ನ ಇದು ಆ ಹಸುವಿನ ಕೆಚ್ಚಲನ್ನು ಕಟ್ಟ ಆದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ. ಅವ್ರ ಜೀವನ ಯಾವ್ದು ಸರ್? ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.